ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವರಿಗೂ ಈತನನ್ನು ಯಾಕೆ ವಶಕ್ಕೆ ಪಡೆದಿದ್ದಾರೆ, ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಸ್ಮಿತಾ, ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಕಳೆದ ಒಂದು ವಾರದಿಂದ, ಇವತ್ತು ರೈಡ್ ಮಾಡೋದಕ್ಕಿಂತ ಮೊದಲು ಒಂದು ವಾರದಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಂದರೆ ಇದಕ್ಕೆ ಕನೆಕ್ಟೆಡ್ ಆಗಿ ಯಾರ್ಯಾರು ಇದಕ್ಕೆ ಕನೆಕ್ಟೆಡ್ ಆಗಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ. ಸೊ ಈವರೆಗೆ SIT ತನಿಖೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಇರ್ಬೋದು ಅಥವಾ ದದ್ದಲ್ ಇರ್ಬೋದು, ಇವ್ರು ಯಾರ್ದು ಕೂಡ ರೋಲ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಲಭ್ಯ ಆಗಿರಲಿಲ್ಲ. ಹಾಗಾಗಿ SIT ಅಧಿಕಾರಿಗಳು ಅವ್ರನ್ನ ನೋಟಿಸ್ ಕೊಡೋದಾಗಲಿ ಯಾವುದೇ ಪ್ರಮೇಯಕ್ಕೂ ಕೂಡ ಹೋಗಿರಲಿಲ್ಲ. ಆದರೆ ಅಂತಿಮವಾಗಿ ನಿನ್ನೆ ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ಕೊಂಡಿತ್ತು. ಆದರೆ ಇಡಿ ತನಿಖೆ ನಡೆಯುವಂಥ ರೀತಿ ಆ ರೀತಿ ಇರಲ್ಲ. ಅವರು ದಾಖಲೆಗಳ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ಯಾರ್ಯಾರಿಗೆ ಈ ಒಂದು ಪ್ರಕರಣದ ಜೊತೆಗೆ ಲಿಂಕ್ ಇದೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಲಭ್ಯವಾಗುತ್ತೋ ಅದರ ಆಧಾರದ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಸುಮಾರು 20ಕ್ಕೂ ಅಧಿಕ ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ ನಾಗೇಂದ್ರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಿರುವಂತಹ ಇಡಿ ಅಧಿಕಾರಿಗಳು ಅಲ್ಲಿ ಪ್ರಮುಖವಾದಂಥ ಸಾಕ್ಷ್ಯ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಮತ್ತು ಅದು ಇವರ PA ಆಗಿದ್ದಂತಹ ಹರೀಶ್ ಅವ್ರಿಗೆ ಕನೆಕ್ಟೆಡ್ ಆಗಿರೋ ಕಾರಣದಿಂದಾಗಿ ಹೆಚ್ಚಿನ ವಿಚಾರಣೆಗೋಸ್ಕರ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನೇನು ಹರೀಶ್ ಅವ್ರನ್ನು ಕೂಡ ಇಡಿ ಕಚೇರಿಗೆ ಕರ್ಕೊಂಡ್ಬಂದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ವಿಚಾರಣೆ ಸಂದರ್ಭದಲ್ಲಿ ಅವರ ಅರೆಸ್ಟ್ ಅಗತ್ಯ ಇದೆ ಅನ್ನುವಂಥದ್ದೇ ಕಂಡು ಬಂದಲ್ಲಿ ಆಗ ಇಡಿ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಒಂದು ವೇಳೆ ತನಿಖೆಗೆ ಅವರು ಸಂಪೂರ್ಣವಾಗಿ ಸಹಕರಿಸಿದರೆ ಮತ್ತು ಅರೆಸ್ಟ್ನ ಅಗತ್ಯ ಇಲ್ಲ ಅಂತ ಕಂಡು ಬಂದಲ್ಲಿ ಮಾತ್ರ ಆಗ ವಿಚಾರಣೆಗೆ ಒಳಪಡಿಸಿ ಮತ್ತೆ ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ನೋಟಿಸ್ನ ನೀಡಿ ಕಳಿಸುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಸದ್ಯಕ್ಕೆ ಇಡಿ ಕಚೇರಿ ಬಳಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಬಂದೋಬಸ್ತಿಗಾಗಿ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳು ಕೂಡ ಮತ್ತೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ಸಾಕ್ಷ್ಯಗಳು ಲಭ್ಯವಾಗತ್ತೆ ಅನ್ನುವಂಥದ್ರ ಮೇಲೆ ಕೇಸ್ನ ಮುಂದಿನ ಒಂದು ತನಿಖೆ ಅವಲಂಬಿತ ಆಗಿರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಸತೀಶ್. ಹಾಗೆ ಸುನಲ್, ಮಾಹಿತಿಗಾಗಿ CM DCM ಒಂದು ಅರ್ಥದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತು ಬಿಟ್ಟಿದ್ರು. ಇಡೀ ಪ್ರಕರಣದಲ್ಲಿ SIT ರಚನೆ ಆಗಿ ತನಿಖೆ ನಡೀತಾ ಇದ್ರು ಕೂಡ ಮಿನಿಸ್ಟರ್ದಾಗ್ಲಿ ಶಾಸಕರದ್ದಾಗ್ಲಿ ಪಾತ್ರವೇ ಇಲ್ಲ ಅಂತ ಹೇಳಿ. ಆದ್ರೆ ಈಗೇನ್ ಹೇಳ್ತಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮುಂದುವರೆದಿದೆ. ಮತ್ತೊಂದು ಕಡೆ ನಾಗೇಂದ್ರ ಅವರ ಸರ್ಕಾರಿ PA ಚೇತನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಳ್ಳಾರಿ ನೆಹರು ಕಾಲೋನಿಯ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನಾಗೇಂದ್ರ ಆಪ್ತ ಸಹಾಯಕ ಚೇತನ್ 8 ವರ್ಷದಿಂದ ನಾಗೇಂದ್ರ ಅವರಿಗೆ PA ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಚೇತನ್. ಬಳ್ಳಾರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ರು ನಾಗೇಂದ್ರ ಅವರ ಮನೆ ಮೇಲೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ನಾಗೇಂದ್ರ ಅವರ PA ಚೇತನ್ ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ಆಪ್ತ ಹರೀಶ್ ನನ್ನ ವಶಕ್ಕೆ, ಮತ್ತೊಂದು ಕಡೆ ಬಳ್ಳಾರಿಯಲ್ಲಿದ್ದ ನಾಗೇಂದ್ರ ಅವರ PA ಚೇತನ್ ವಿಚಾರಣೆಗೆ. ಅಂದ್ರೆ ನಾಗೇಂದ್ರ ಅವರ ಸುತ್ತಮುತ್ತ ಇದ್ದವರು ಎಲ್ಲರಿಗೂ ಕೂಡ ಇದೀಗ ಇಡಿ ರೇಡ್ನ ಬಿಸಿ ತಟ್ಟುತ್ತಾ ಇದೆ. ನಾಗೇಂದ್ರ ಮತ್ತು ಹರೀಶ್ ಇಬ್ಬರ ಮೊಬೈಲ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮೊಬೈಲ್ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮೊಬೈಲ್ನಲ್ಲಿರೋ ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ. ನಾಗೇಂದ್ರ ಮತ್ತು ಹರೀಶ್ ಇಬ್ಬರ ಮೊಬೈಲ್ ಕೂಡ ಜಪ್ತಿಯಾಗಿದೆ. ಯಾರ್ಯಾರಿಗೆ ಕಾಲ್ ಹೋಗಿತ್ತು, ಯಾರ್ಯಾರಿಂದ ಕಾಲ್ ಬಂದಿತ್ತು, ಮೆಸೇಜ್ಗಳು ಯಾವೆಲ್ಲ ರೀತಿ ರವಾನೆ ಆಗಿದೆ, ಹಾಗೆ ಏನಾದರೂ ಡಾಕ್ಯುಮೆಂಟ್ಗಳ ಫೋಟೋಗಳಿದೆಯಾ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸುತ್ತಿದ್ದಾರೆ ಇಡಿ ಅಧಿಕಾರಿಗಳು. ರೈಟ್, ನಾಗೇಂದ್ರ ಆಪ್ತನನ್ನ ವಶಕ್ಕೆ ಪಡೆದಿದ್ದಾರೆ. ಆ ಇಡಿ ವೆಹಿಕಲ್ ಹಿಂದೆನೆ ಸಾಕ್ತಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಮತ್ತಷ್ಟು ಮಾಹಿತಿ ಕೊಡಿ. ಓವರ್ ಟು ಯು. ಥ್ಯಾಂಕ್ ಯು ಸ್ಮಿತಾ. ನೋಡಿ, ಈಗ ಮಲ್ಯ ಆಸ್ಪತ್ರೆ ಮುಂಭಾಗದಲ್ಲಿ ಈಗ ನಾವಿದ್ದೀವಿ. ITC ಗಾರ್ಡನ್ ಹೋಟೆಲ್ ಏನಿದೆ, ಆ ಒಂದು ITC ಗಾರ್ಡನ್ ಹೋಟೆಲ್ನ ಮುಂಭಾಗದಲ್ಲಿ ಈಗ ನಮ್ಮ ಮುಂದೆ ಇರುವಂಥ ಇನೋವಾ ವೆಹಿಕಲ್ ಏನಿದೆ, ನಮ್ಮ ಕ್ಯಾಮ್ರಾಮನ್ಗೆ ತೋರಿಸೋದಕ್ಕೆ ಹೇಳ್ತೀನಿ. ಆ ಒಂದು ವೆಹಿಕಲ್ನಲ್ಲಿ ನಾಗೇಂದ್ರ PA ಹರೀಶ್ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಆದರೆ ಅಧಿಕೃತವಾಗಿ ಇಲ್ಲಿಯವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಆದರೆ ಅಧಿಕೃತವಾದಂಥ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು. ಆದರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳು ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ನಾಗೇಂದ್ರ ಅವರ PA ಆಗಿರುವಂಥ ಹರೀಶ್ ಅನ್ನುವ ಮಾಹಿತಿ ಇದೆ. ಆದರೆ ಈಗ ನೋಡಿ, ರಿಚ್ಮಂಡ್ ಸರ್ಕಲ್ ಹತ್ತ ಈ ಒಂದು ವಾಹನ ಸಾಗ್ತಾ ಇದೆ. ರಿಚ್ಮಂಡ್ ಸರ್ಕಲ್ ಹತ್ರ ಈಗ ನಾವೇನು ಗಮನಿಸ್ತಾ ಇದ್ದೀವಿ. ಈಗ ನೋಡಿ, ನಾವು ಗಮನಿಸ್ಬೋದು, ಈಗ ಇಲ್ಲಿ
ಇದೇ ಒಂದು ವಾಹನದಲ್ಲಿ ಈಗ ಹರೀಶ್ ಇದ್ದಾರೆ. ಹರೀಶ್ ಪಿ ಎ ಇರುವಂಥದ್ದು ನಾವೀಗ ಗಮನಿಸ್ತಾ ಇದ್ವಿ. ಹರೀಶ್ ನೋಡಿ, ಪ್ರಮುಖವಾಗಿ ಹರೀಶ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಈ ಒಂದು ವಾಹನದಲ್ಲಿ ನಾಗೇಂದ್ರ ಅವರ ಆಪ್ತ ಆಗಿರುವಂಥ ಹರೀಶ್ ಇದ್ದಾರೆ, ಪಿ ಎ ಇದ್ದಾರೆ. ಪಿ ಎ ಹರೀಶ್ ಕೂಡ ನಿವಾಸದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ನೇರವಾಗಿ ಇಲ್ಲಿಂದ ನೇರವಾಗಿ ಶಾಂತಿನಗರ ಹತ್ರ ಕರ್ಕೊಳ್ತಾರೆ. ಹರೀಶ್ ಎಸ್, ಈಗ ಇದ್ರಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿ ಇಡಿ ಅಧಿಕಾರಿಗಳು ಹರೀಶ್ನನ್ನ ನೇರವಾಗಿ ಕಚೇರಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಯೂನಿಯನ್ ಬ್ಯಾಂಕ್ ಕರ್ಕೊಂಡು ಹೋಗ್ತಾರ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಆದರೆ ಹರೀಶ್ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮುಖವನ್ನು ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅಂದರೆ ನಾಗೇಂದ್ರ ಅವರ ಪಿ ಎ ಹರೀಶ್ ಆಗಿದ್ರೆ ಇವರನ್ನು ಯಾವ ಕಾರಣಕ್ಕೋಸ್ಕರ ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಮಾಹಿತಿ ಇನ್ನಷ್ಟು ಲಭ್ಯ ಆಗಬೇಕು. ನನ್ನೊಂದಿಗೆ ನಾಗರಾಜ್ ಕೂಡ ಇದ್ದಾರೆ. ನಾಗರಾಜ್ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ನಾಗರಾಜ್, ಈಗ ಹರೀಶ್ ಆಗಿದ್ರೆ, ನಾಗೇಂದ್ರ ಅವರ ಪಿ ಎ ಹರೀಶ್ ಆಗಿದ್ರೆ ಯಾವ ಕಾರಣಕ್ಕೋಸ್ಕರ ಈಗ ಕರ್ಕೊಂಡು ಹೋಗ್ಬೋದು ಕಚೇರಿಗೆ ಅಂತ? ನಾಗೇಂದ್ರ, ಏನು ಈ ಒಂದು ಪ್ರಕರಣದಲ್ಲಿ ಯಾಕೆ ನಾಗೇಂದ್ರ ಪಿ ಎ ಹರೀಶ್ ರವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ನೀವು ರಾಜಕೀಯದಲ್ಲಿ ನೋಡ್ಬೋದು, ರಾಜಕೀಯ ವ್ಯಕ್ತಿಗಳು ಏನಿರ್ತಾರೆ ಅವರ ಬಹುತೇಕ ಬೇನಾಮಿ ಮತ್ತು ಅವರ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರ್ತವೆ ಮತ್ತು ಅವರ ವ್ಯವಹಾರಗಳು ಕಾನೂನಿನ ಚೌಕಟ್ಟಿನಿಂದ ಆಚೆ ಇರ್ತವೆ, ಅವುಗಳೆಲ್ಲವೂ ಗೊತ್ತಿರುವಂಥದ್ದು ಅವರ ಪಿ ಎಗಳಿಗೆ ಆಗಿರುತ್ತೆ. ಹೀಗಾಗಿ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಪಿ ಎಗಳನ್ನು ಯಾರು ಆಗಿಂದಾಗಲೇ ಬದಲಾವಣೆ ಕೂಡ ಮಾಡಲ್ಲ ಅನ್ನೋ ಒಂದು ಮಾತಿದೆ. ಈ ನಿಟ್ಟಿನಲ್ಲಿ ನಾಗೇಂದ್ರ ಪಿ ಎ ಹರೀಶ್ಗೂ ಸಹ ಈ ಒಂದು ವಿಚಾರಗಳ ಬಗ್ಗೆ, ನಾಗೇಂದ್ರಗಿದ್ದಂಥ ಟ್ರಾನ್ಸಾಕ್ಷನ್ ಮತ್ತು ಆತನಿಗಿದ್ದಂಥ ವ್ಯವಹಾರಗಳು, ಜೊತೆಗೆ ಇತ್ತೀಚೆಗೆ ಪರ್ಟಿಕ್ಯುಲರ್ ಆಗಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ಯಾರನ್ನೆಲ್ಲ ಭೇಟಿಯಾಗಿದ್ರು, ಯಾವ್ಯಾವ ವ್ಯವಹಾರ ಎಲ್ಲೆಲ್ಲಾಗಿತ್ತು, ನಾಗೇಂದ್ರ ಎಲ್ಲಿಗೋದ್ರು ಪ್ರತಿಯೊಂದು ಅಪ್ಡೇಟ್ ಹರೀಶ್ ಬಳಿ ಇರೋ ಕಾರಣಕ್ಕೆ ನಾಗೇಂದ್ರ ಅವರ ಪಿ ಎ ಹರೀಶ್ ಅವರನ್ನು ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆ ನಾಗೇಂದ್ರ ಅವರ ಮನೆಯಲ್ಲೇ ಹರೀಶ್ ವಿಚಾರಣೆ ಆಗಲಿಲ್ಲ ಅಂತಂದರೆ, ನಾಗೇಂದ್ರ ಅವರನ್ನ ಎದುರುಗಡೆ ಇರಬೇಕಾದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ಹರೀಶ್ ಇಲ್ಲ ಅಂತಾನೆ ಹೇಳ್ತಾರೆ. ಯಾಕಂತಂದ್ರೆ ಇಷ್ಟು ದಿನ ರೈಟ್, ಮತ್ತೊಂದು ಮೇಜರ್ ಬ್ರೇಕಿಂಗ್ ಬರ್ತಾ ಇದೆ. ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ವಿಚಾರ. ಬಿಜೆಪಿ ಮೇಲೆ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಬಿಜೆಪಿ ಅವರಿಗೆ ರೇಡ್ ಮಾಡಿಸೋ ಚಟ ಇದೆ. ಹಾಗಾದ್ರೆ ನಾಗೇಂದ್ರ ಅವರಿಗೆ ಯಾವ ಚಟ ಇದ್ದಿದ್ದು? ಪ್ರಶ್ನೆ ಕೇಳಬೇಕು ಮಧು ಬಂಗಾರಪ್ಪ ಅವರನ್ನ. ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮೇಲೆ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಕೊಪ್ಪಳದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ. ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಕಿಡಿಕಾರಿದ್ದಾರೆ. ಬಿಜೆಪಿ ಗವರ್ಮೆಂಟ್ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಏನ್ ಕನೆಕ್ಟೆಡ್ ಗೊತ್ತಿಲ್ಲ. ಲಾ ಯಾವಾಗಲೂ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್. ಅದು ಮಾಡ್ಕೊಳ್ಳಿ. ನನಗೆ ಆಕ್ಚುಲಿ ಮಾಹಿತಿ ಹೆಚ್ಚಿಲ್ಲ. ಅದು ನಾನು ಏನು ಜಾಸ್ತಿ ತಿಳ್ಕೊಳ್ದೆ ಸುಮ್ನೆ ಹೇಳೋದು ಅಭ್ಯಾಸ ನನಗಂತೂ ಇಲ್ಲ. ಆದ್ರೆ ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ ಬಿಜೆಪಿ ಅವರಿಗೆ. ಆಯ್ತು, ಅಲ್ಲಿ ಹಗರಣ ಆಗಿದ್ರೆ ಈಗ ಅಲ್ಲ, ಒಂದ್ ನಿಮಿಷ, ಈಗ ನಾಗೇಂದ್ರ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಗೌರವನ ಕೊಟ್ಟಿದೆ. ಒಂದು ಅಲಿಗೇಷನ್ ಬಂದಾಗ ಲೆಟ್ ಲಾ ಟೇಕ್ ಇಟ್ಸ್ ಓನ್ ಡಿಸಿಷನ್ ಅಂಡ್ ದೆನ್ ವಾಟ್ ಎವರ್ ಲಾಸ್ ಇಸ್ ವಿ ಹ್ಯಾವ್ ಟು ಅಬೈಡ್ ಬೈ ದಟ್. ಅದೇನು ಅದು ನಾವು ನೀವು ಕುತ್ಕೊಂಡು ಇಲ್ಲಿ ಬೀದಿಯಲ್ಲಿ ಮಾತಾಡಕ್ಕಾಗಲ್ಲ. ಅದು ಇನ್ವೆಸ್ಟಿಗೇಷನ್ ಇದೆ, ಇನ್ವೆಸ್ಟಿಗೇಷನ್ ಮಾಡಬೇಕು. ಅವ್ರು ಮಾಡ್ಲಿ. ಇವಾಗ ಒಳ್ಳೆ ಶಾಲೆ ಫಂಕ್ಷನ್ ಮಾಡೋದು ಅದು ಅವ್ರಿಗೆ ಮುಂಚೆ ಚಾಳಿ ಇದೆ. ಅವರಿಗೆ ಮುಂಚೆ ಚಾಳಿ ಇದೆ. ಇದಕ್ಕಾಗಿದ್ಯಾ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಬೆಳಗ್ಗೆ ನೀವು ಹೇಳ್ತಾ ಇದ್ರಿ, ನಾ ಬೆಳಗ್ಗೆ 4 ಗಂಟೆಗೆ ಬಿಟ್ಟು ಇಲ್ಲಿ ಬಂದವಲ್ಲ. ಆ ಬಿಜೆಪಿ ಗವರ್ಮೆಂಟ್ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಏನ್ ಕನೆಕ್ಟ್. ಎಸ್, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಆಪ್ತ ಹರೀಶ್ನನ್ನ ಇಡಿ ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಡಬಲ್ ರೋಡ್, ಶಾಂತಿನಗರ ಬಸ್ ಸ್ಟ್ಯಾಂಡ್ನ ಡಬಲ್ ರೋಡಲ್ಲಿ ಈಗ ಆ ಒಂದು ಕಾರ್ ಕೂಡ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಡಿ ಕಚೇರಿ ಕರ್ಕೊಂಡು ಹೋಗ್ತಾರೆ. ನೋಡಿ, ಪ್ರಮುಖವಾಗಿ ಮನೆಯಲ್ಲೇ ವಿಚಾರಣೆ ನಡೆಸ್ಬೋದಿತ್ತು ನಾಗೇಂದ್ರ ಆಪ್ತ ಆಗಿರುವಂಥ ಹರೀಶ್ನನ್ನ. ಆದರೆ ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ, ಅವರ ನಿವಾಸದಲ್ಲಿ ಈ ನಾಗೇಂದ್ರ ಸಾಕ್ಷಮದಲ್ಲಿ ಏನೇ ಒಂದು ಪ್ರಶ್ನೆಗಳನ್ನು ಮಾಡಿದ್ರು ಕೂಡ ಆಪ್ತದಲ್ಲಿ ಗುರುತಿಸಿಕೊಂಡಿರುವಂಥ ಪಿ ಆಗಿರುವಂಥ ಹರೀಶ್ ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಅವರನ್ನ ಸಪರೇಟ್ ಆಗಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ನಾಗೇಂದ್ರ ಆಪ್ತ ಹರೀಶ್ನನ್ನ ಈ ರೀತಿಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಇದೇ ಒಂದು ಇಡಿ ಗಾಡಿಯಲ್ಲಿ ಹರೀಶ್ ಇದ್ದಾರ ಅನ್ನೋದು ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗಬೇಕು. ಆದರೆ ಹರೀಶ್ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ನೋಡಿ, ಈಗ ಸಿಗ್ನಲ್ ಸ್ಟಾಪ್ ಆಗುತ್ತೆ ಗಾಡಿ. ಸಿಗ್ನಲ್ ಆದ ಬಳಿಕ ಒಂದು BMTC ಬಸ್ ಸ್ಟ್ಯಾಂಡ್ ಏನಿದೆ, ಆ ಬಸ್ ಸ್ಟ್ಯಾಂಡ್ನ
ಬಿ ಬ್ಲಾಕ್ನಲ್ಲೇ ಇರುವಂಥದ್ದು ಇಡಿ ಕಚೇರಿ. ಹಾಗಾಗಿ ಇಡಿ ಕಚೇರಿಗೆ ಆತನನ್ನು ಕರ್ಕೊಂಡು ಹೋಗೋದು ನಿಶ್ಚಿತ. ಯಾಕಂದರೆ ಯೂನಿಯನ್ ಬ್ಯಾಂಕ್ ಕರ್ಕೊಂಡು ಹೋಗ್ತಾರೆ ಅನ್ನುವ ಅನುಮಾನಗಳಿತ್ತು, ಅಥವಾ ಕಚೇರಿ ಕರ್ಕೊಂಡು ಹೋಗ್ತಾರೆ ಅನ್ನುವ ಅನುಮಾನಗಳಿತ್ತು. ಆದರೆ ಈಗ ನಿಶ್ಚಿತ ಆಗಿದೆ. ಪ್ರಮುಖವಾಗಿ ನಾಗೇಂದ್ರ ಆಪ್ತ ಹರೀಶ್ನನ್ನ ಇಡಿ ಅಧಿಕಾರಿಗಳು ಇಡಿ ಕಚೇರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ನಾನು ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಕಂಪ್ಲೀಟ್ ಆಗಿ ಅವರು ಗಾಬರಿ ಆಗಿದ್ರು, ಭಯಭೀತರಾಗಿದ್ರು. ನಾಗೇಂದ್ರ ಆಪ್ತ ಹರೀಶ್ ಎಲ್ಲಿ ಏನಾಗ್ಬಿಡ್ತು ಅನ್ನುವ ಆತಂಕದಲ್ಲೇ ಇದ್ದಂತೆ ಕಂಡು ಬರ್ತಾ ಇತ್ತು. ಮುಖವನ್ನು ಮುಚ್ಚಿಕೊಂಡು ಒಂದು ಪುಲ್ಲವರನ್ನು ಹಾಕ್ಕೊಂಡು ಯಾರಿಗೂ ಮುಖವನ್ನು ತೋರಿಸದಂತೆ ಈಗ ಆತ ಹಿಂಬದಿ ಸೀಟಲ್ಲಿ ಕೂತಿದ್ರು. ನೋಡಿ, ಅಲ್ಲಿ ನಾವು ಗಮನಿಸಿದಾಗ ಪ್ರಮುಖವಾಗಿ ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳು. 19 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಗೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಮೊಬೈಲ್ ಫೋನ್ಗಳನ್ನ 19 ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಲಾಗಿದೆ. ಅಲ್ಲಿಗೆ ಇಡಿಯ ಇಕ್ಕಳದ ಬಿಗಿ ಮತ್ತಷ್ಟು ಮಗದಷ್ಟು ಬಿಗಿ ಆಗ್ತಾ ಸಾಗ್ತಾ ಇದೆ. ಅಧಿಕಾರಿಗಳ ತಪಾಸಣೆ ಇಡಿ ಅಧಿಕಾರಿಗಳಿಂದ ಮುಂದುವರೆದಿದೆ. ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಕಚೇರಿ ಇವತ್ತು ಏಕಕಾಲದಲ್ಲಿ ಎಕ್ಸ್ ಮಿನಿಸ್ಟರ್ ನಾಗೇಂದ್ರ, MLA ದದ್ದಲ್ ಹಾಗೆ ವಾಲ್ಮೀಕಿ ನಿಗಮದ ಕಚೇರಿಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿಗಳ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಲಾಗಿದೆ. ವಿಚಾರ ಇರೋದು ಬರೋಬ್ಬರಿ 2 ತಿಂಗಳಾಗ್ತಾ ಬಂತು ಈ ಹಗರಣ ನಡೆದಿದೆ ಅನ್ನೋ ಮಾಹಿತಿ ಆಚೆ ಬಂದು. 2 ತಿಂಗಳಲ್ಲಿ ಯಾರ್ಯಾರ ಮೊಬೈಲ್ನಲ್ಲಿ ಎಷ್ಟು ಡೇಟಾ ಉಳಿದಿದೆ, ಎಷ್ಟೆಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡಲಾಗಿದೆ, ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವ ಈ ಮೊಬೈಲ್ನಲ್ಲಿ ಪ್ರಕರಣಕ್ಕೆ ಬಲ ತುಂಬಬಲ್ಲ ಸಾಕ್ಷ್ಯಗಳು ನಿಜಕ್ಕೂ ಕೂಡ ಉಳಿದಿದೆಯಾ? ಉಳಿದಿಲ್ಲ ಅನ್ನೋದಾದ್ರೆ ಸಾಕ್ಷ್ಯ ನಾಶ ಯಾರೆಲ್ಲ ಮಾಡಿದ್ದಾರೆ ಅವರ ವಿರುದ್ಧ ಏನು ಕ್ರಮ ಆಗತ್ತೆ? ನಾಶವಾಗಿರುವ ಸಾಕ್ಷ್ಯಗಳನ್ನ ರಿಟ್ರೀವ್ ಮಾಡ್ಕೊಳ್ಳೋ ಕೆಲಸ ಎಷ್ಟು ತ್ರಾಸದಾಯಕ ಆಗತ್ತೆ ಇಡಿ ಅಧಿಕಾರಿಗಳಿಗೆ? ಸದ್ಯಕ್ಕಿರುವ ಪ್ರಶ್ನೆ ಇದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಾಲ್ಮೀಕಿ ನಿಗಮದ ಕಚೇರಿಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಬರೋಬ್ಬರಿ 19 ಮೊಬೈಲ್ಗಳನ್ನ, ಒಂದಲ್ಲ ಎರಡಲ್ಲ 19 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾಲ್ಮೀಕಿ ನಿಗಮದ ಸಿಬ್ಬಂದಿ ಬಹುಶಃ ಇಡಿ ಕಚೇರಿಯನ್ನ ತಲುಪಿದ್ದಾರೆ ನಾಗೇಂದ್ರ ಅವರ ಆಪ್ತ. ಹರೀಶ್ನನ್ನ ಈಗ ಆಪ್ತ ಆಗಿರುವಂಥ ಹರೀಶ್ನನ್ನ ಈಗ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಇಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನ ಕೂಡ ಇಲ್ಲಿ ಗಮನಿಸ್ತಿದ್ವಿ. ಹರೀಶ್ ಏನು ಹೇಳಿ ಕರ್ಕೊಂಡ್ ಬಂದಿದ್ದಾರೆ? ಹರೀಶ್ ಏನು ಹೇಳಿ ಕರ್ಕೊಂಡ್ ಬಂದಿದ್ದಾರೆ ನಿಮ್ಮನ್ನ? ಹರೀಶ್ ಏನು ಹೇಳಿ ಕರ್ಕೊಂಡ್ ಬಂದಿದ್ದಾರೆ? ಹರೀಶ್ನನ್ನ ಈಗ ನಾವು ಗಮನಿಸ್ತಾ ಇದ್ದೀವಿ. ಹರೀಶ್ನನ್ನ ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಇಡಿ ಕಚೇರಿಯ ಒಳಗಡೆ ಈಗ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೋಸ್ಕರ ಹರೀಶ್ನನ್ನ ಇಲ್ಲಿ ಈ ರೀತಿ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಪ್ರಮುಖವಾಗಿ ಹರೀಶ್ನನ್ನ ನೋಡಿ ಇಲ್ಲಿ ಇಡಿ ಕಚೇರಿಗೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದಷ್ಟು ವಿಚಾರಣೆಯನ್ನು ಕೂಡ ನಡೆಸುವಂಥ ಸಾಧ್ಯತೆಗಳಿದೆ. ನೋಡಿ, ಜಾರಿ ನಿರ್ದೇಶನಾಲಯ ಕಚೇರಿಯ ಒಳಗಡೆ ಈಗ ಕರ್ಕೊಂಡು ಹೋಗಿದ್ದಾರೆ. ಹರೀಶ್ನನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆಪ್ತ ಆಗಿರುವಂಥ ಹರೀಶ್, ನಾಗೇಂದ್ರ PA ಹರೀಶ್ ಮುಖವನ್ನು ಮುಚ್ಚಿಕೊಂಡು ಕಚೇರಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಈಗ ಪ್ರಮುಖವಾಗಿ ಇಲ್ಲಿ ನಾವು ಕೂಡ ಟ್ರ್ಯಾಕ್ ಮಾಡ್ಕೊಂಡ್ಬಂದ್ವಿ. ಡಾಲರ್ಸ್ ಕಾಲೋನಿಯಲ್ಲಿ ಇದ್ದಂತಹ ನಾಗೇಂದ್ರ ಅವರ ಫ್ಲಾಟ್ ಮೇಲೇನೋ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ಮಾಡಿದರು. ಆ ದಾಳಿಯ ಬಳಿಕ ಸುಮಾರು 5 ಗಂಟೆ ಅಲ್ಲಿ ವಿಚಾರಣೆ ಪರಿಶೀಲನೆ ಮಾಡಿದ ಬಳಿಕ ಸುಮಾರು 12 ಗಂಟೆ ಸುಮಾರಿಗೆ ಅಲ್ಲಿಂದ ಅಂದರೆ 12 ಗಂಟೆ 26 ನಿಮಿಷಕ್ಕೆ ಸುಮಾರಿಗೆ ನಾಗೇಂದ್ರ ಆಪ್ತ ಆಗಿರುವಂಥ ಹರೀಶ್ನನ್ನ ಇನೋವಾ ಕಾರ್ನ ಹಿಂಬದಿಯಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ. ಈಗ ಶಾಂತಿನಗರದ ಬಸ್ ಸ್ಟ್ಯಾಂಡ್ನ B ಬ್ಲಾಕ್ನಲ್ಲಿರುವಂಥ ಜಾರಿ ನಿರ್ದೇಶನಾಲಯ ಕಚೇರಿ ಏನಿದೆ, ಈ ಒಂದು ಕಚೇರಿಯ ಒಳಗಡೆ ಈಗ ಆತನನ್ನು ಕರ್ಕೊಂಡು ಹೋಗಿದ್ದಾರೆ. ಒಳಗಡೆ ಹೋಗಿ ಆತನನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸುವಂಥ ಸಾಧ್ಯತೆ ಇದೆ. ನೋಡಿ, ಆಗಲೇ ನನ್ನ ಸಹೋದ್ಯೋಗಿ ನಾಗರಾಜ್ ಹೇಳ್ತಾ ಇದ್ರು, ಮನೆಯಲ್ಲೇ ವಿಚಾರಣೆ ನಡೆಸ್ಬೋದಿತ್ತು, ಆದರೆ ಯಾಕೆ ಇಲ್ಲಿ